ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಧೃತಿ ಮಿನಿ ಲಾಗ್. ಮನೆಯಲ್ಲೇ ನಾವು ಈಸಿಯಾಗಿ ಮ್ಯಾಂಗೋ ಮಾಜಾ ಮಾಡ್ಬೋದು ನೋಡಿ. ಸೊ ನಾನಿವತ್ತು ತುಂಬಾ ಹಣ್ಣಿತ್ತು, ಹಾಗಾಗಿ ಮ್ಯಾಂಗೋ ಮಾಜಾ ಮಾಡಿದ್ರು ಆಯಿತು ಅಂತ. ಸೊ ತುಂಬಾ ಚೆನ್ನಾಗಿ ಹಣ್ಣಾಗಿರುತ್ತಲ್ವ, ಹಣ್ಣಾಗಿರುವಂಥ ಒಂದು 4 ಮಾವಿನ ಹಣ್ಣನ್ನು ತೊಗೊಂಬಿಟ್ಟು ಅದಕ್ಕೆ ಒಂದು ಅರ್ಧದಷ್ಟು ಕಾಯಿ ಮ್ಯಾಂಗೋನ ತೊಗೊಂಡಿದ್ದೀನಿ. ಕಾಯಿಗಿರುವಂಥ ಮಾವಿನ ಹಣ್ಣು ಕಾಯಿನ ತೊಗೊಂಡ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪಲ್ಪನ್ನು ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫೈನಾಗಿ ಪೇಸ್ಟ್ನ ಮಾಡ್ಕೊಳ್ಬೇಕು. ಎಷ್ಟು ಫೈನ್ ಆಗುತ್ತೆ ಅಷ್ಟು ಚೆನ್ನಾಗಿ ಇದನ್ನ ರುಬ್ಕೊಂಡ್ಬಿಟ್ಟು ಅದಕ್ಕೆ ನಂತರನೇ ಈ ರೀತಿಯಾಗಿ ಪೇಸ್ಟ್ ಆಗಿರೋದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಬೇಕು. ಹಾಗೆ ಅದಕ್ಕೆ 1-2 ಕಪ್ ಆಗೋಷ್ಟು ನೀರು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಬಿಟ್ಟು ಇವಾಗ ಸ್ವಲ್ಪ ಬಣ್ಣ ಟರ್ನ್ ಆಗಬೇಕು, ಹೊತ್ತೋದೆಲ್ಲ ಆಗಬಾರ್ದು ನೋಡಿ, ಟೇಸ್ಟ್ ಹಾಳಾಗುತ್ತೆ. ಚೆನ್ನಾಗಿ ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಗೆಯೇ ಇದನ್ನ ಕೋಲ್ಡ್ ಆಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ತಕ್ಕಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ರೆ ಸೇಮ್ ನಾವು ಮಜಾ ಯಾವ ರೀತಿಯಾಗಿ ಹೊರಗಡೆ ತೊಗೊಂಬಂದಿರ್ತೀವಿ ಅದೇ ರೀತಿಯಾಗಿ ಇರುತ್ತೆ. ಈ ವಿಡಿಯೋ